ANM ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ UPU ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೆ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ದೊಡ್ಡ ವಿಚಾರ ಅಲ್ಲ. ಇದರಿಂದ ಏನು ನಾವು ಇದು ಮಾಡಬೇಕು ಅಂತಿಲ್ಲ. ಊರಿನವರು ನೀವೆಲ್ಲ ಇಲ್ಲಿನ ನಾಗರಿಕರು, ಈ ಊರನ್ನ ಕಟ್ಟಿ 30 ವರ್ಷ 40 ವರ್ಷ 50 ವರ್ಷ 100 ವರ್ಷ ಅಸ್ತಿತ್ವ ಕೊಟ್ಟರೆ ನೀವು ಗೊತ್ತಾಯ್ತಾ. ನಾನಾಗಲೇ ಹೇಳಿದ್ದೀನಿ, ನಾವು ಇರ್ತೀವಿ ಹೋಗ್ತೀವಿ. ಸಾಹೇಬ್ರಿಗೂ ಒಂದು ಸಂಕಲ್ಪ ಇದೆ, ನಮ್ಮ ಊರಿನ ಜನಕ್ಕೆ, ನಮ್ಮ ನಾಗರಿಕರಿಗೆ, ನಮ್ಮ ವ್ಯಾಪಾರಸ್ಥರಿಗೆ, ಎಲ್ಲ ರಂಗದಲ್ಲೂ ಅವ್ರಿಗೆ ಒಂದು ಸಿಟಿ, ಒಂದು ಬ್ಯಾಂಗ್ಳೂರು ಥರ ಒಂದು ಮೂಲಭೂತ ಸೌಕರ್ಯ, ಒಳ್ಳೆ ಸ್ಟೇಡಿಯಂ ಅವ್ರಿಗೆ ಇರಬೇಕು, ಒಳ್ಳೆ ಬಸ್ ಸ್ಟ್ಯಾಂಡ್ ಅವ್ರಿಗೆ ಇರಬೇಕು, ಒಳ್ಳೆ ವ್ಯಾಪಾರ ಸ್ಥಳ ಇರಬೇಕು, ಮಾಲ್ಗಳಿರಬೇಕು, ಒಳ್ಳೆ ಭವನಗಳಿರಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯೆ ಸಿಗಬೇಕು, ಎಲ್ಲ ಸಂಕಲ್ಪ ಇದೆ ಗೊತ್ತಾಯ್ತಾ. ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ಬೇಕಾದ್ರೆ ತಾವೆಲ್ಲ ಕೈ ಜೋಡಿಸ್ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ. ನಾನು ಹಿಂಗೆ ಅಂತ ಹೇಳಲ್ಲ, ಈಗ ಸ್ಟಾರ್ಟ್ ಮಾಡ್ತಾರೆ ಆಯ್ತು, ಆ ಸಂದರ್ಭ ಸನ್ನಿವೇಶ ನೋಡಿಕೊಂಡು ಅವರು ಕೂಡ ತೆರವುಗೊಳಿಸ್ಬೇಕಾಗುತ್ತೆ. ನಮ್ಮದು ಕೂಡ ಟೆಂಡರ್ ಪ್ರೊಸೆಸ್ ಅವೆಲ್ಲ ಅಂತಿಮ ಮಾಡ್ತೀವಿ. ಅದೆಲ್ಲ ಮಾಡೋದ್ರೊಳಗಡೆ ನೀವು ಇದು ಮಾಡ್ಕೊಳ್ಳಿ. ಇವತ್ತಿಂದನೇ ಪ್ರಾರಂಭ ಮಾಡಿ. ಮತ್ತೆ ನೀವು ಎದ್ದೇನು ಹೇಳಬೇಕು ಅಂದರೆ, ಸರ್ ನಮಗೆ 100 ಕಷ್ಟ ಇರಲಿ, ಸಂಪೂರ್ಣ ಸಹಕಾರ ಕೊಡ್ತೀವಿ, 100ಕ್ಕೆ 100 ನಮ್ಮ ಜೊತೆ ನಿಂತ್ಕೊಳ್ಳಿ ಅಷ್ಟೇ. ನೀವು ಇನ್ನೇನು ಹೇಳೋದು ಬೇಕಾಗಿಲ್ಲ, ನಿಮ್ಮ ಜೊತೆ 200% ನಾವು ನಿಂತ್ಕೊಂಡು, ಅರ್ಥ ಆಯ್ತಾ? ಆ ಭರವಸೆ ನಾನು ಕೊಡ್ತೀನಿ. ನಿಮ್ಗೆ ಲಿಖಿತ ಹೋಗ್ಬೇಕಾ ಕೊಡ್ತೀವಿ, ನಿಮ್ಮನ್ನ ಯಾರನ್ನೂ ಅಲ್ಲಿಂದ ತೆಗಿಬೇಕು ಅಂತಿಲ್ಲ. ಈಗ ಇವನ್ ಪಾಪ ಅವ್ರು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಸರ್ ಅಂತಂದ್ರು, ಅವರು ಕೊಡಲಿ. ಅವ್ರನ್ನ ಹೆಚ್ಚುವರಿ ಬಿಲ್ಡಿಂಗ್ ಏನಾಗುತ್ತೆ ಅದರಲ್ಲಿ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ, ಆಯ್ತಾ? ಅವ್ರು ನನಗೆ ಬೇಡ ಸರ್ ಅಂದರೆ ಮಾತ್ರ ಬೇರೆಯವ್ರಿಗೆ ಕನ್ಸಿಡರ್ ಮಾಡಿ. ಅದೇನು ನಮಗೇನು ದೊಡ್ಡ ವಿಷಯ ಇಲ್ಲ, ಗೊತ್ತಾಯ್ತಾ? ಇವೆಲ್ಲ ಇದ್ದಾವೆ. ಹಾಗಾಗಿ ತಾವೆಲ್ಲ ಕೂಡ ಸಾಕು ಆಗ್ಬೋದಾ? ಕ್ಯಾರಿ ಮಾಡ್ತಾ ಇದ್ದೀನಿ ಲೆಗಸಿನ. ಇನ್ನು ಮುಂದಕ್ಕೆ ಬರಬೇಕಲ್ಲ. ನಮ್ಗೆಲ್ಲ ಎಲ್ಲರೂ ಕೇಳ್ತಾರೆ, ದೊಡ್ಡವ್ರು ಏನು ಹೇಳ್ತಾರೆ, ಬೋರ್ ಹೋಗ್ಬಿಟ್ಟು ಮಾಡಿ ಸರ್, ನಾವು ಕೇಳ್ತಾ ಇದ್ದೀವಿ ಮಾಡ್ತಾರೆ. ಏನು ಸಾಕಲ್ಲ ಬೇಕು ಅದನ್ನು ಈಗ ಕೇಳಿ. ಈಗ ಕಮಿಷನರ್ಗೆ ಏನು ಸೂಚನೆ ಕೊಟ್ಟಿದ್ದೀನಿ, ಎಲ್ಲೆಲ್ಲ ಆಲ್ರೆಡಿ ಖಾಲಿ ಇದೆ ಅದನ್ನ ಇವತ್ತಿಂದ ಸ್ಲೋ ಸ್ಟಾರ್ಟ್ ಮಾಡ್ಕೊಂತಾರೆ, ಅರ್ಥ ಆಯ್ತಾ? ನಿಮ್ಮ ಪ್ರಯತ್ನ ಈಗ ಹೊರಗೆ ಹೋಗಿ, ನಿಮ್ಮ ಪ್ರಯತ್ನ ಏನು? ಹೊಸ ಜಾಗ ನೋಡೋದು. ನಿಮ್ಮ ಪ್ರಯತ್ನ ಬಿಟ್ಬಿಡಿ. ಇವೆಲ್ಲ ನಿಮ್ಗೆ ಲಿಖಿತವಾಗಿ ಕೊಡೋದು ಅವೆಲ್ಲ ನಾವು ಕೊಡ್ತೀವಿ. ಅವೆಲ್ಲ ಯಾವುದು ಕೊಡೋದಂಗೆ ಯಾವುದು ಮಾಡೋದಿಲ್ಲ, ಗೊತ್ತಾಯ್ತಾ? ಅದನ್ನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ. ನಿಮ್ಮ ಮೊದಲ ಆದ್ಯತೆ ಏನು? ಇವತ್ತಿಂದ ಹುಡುಕ್ಬೇಕು. 3-4 ದಿನದಲ್ಲಿ ಎಲ್ಲ ಹುಡುಕೊಳ್ಳಿ, ಎಲ್ಲೆಲ್ಲ ಆಲ್ಟರ್ನೇಟ್ ಇದ್ದಾರೆ ಹುಡುಕೊಳ್ಳಿ. ಎಷ್ಟು ಜಲ್ದಿ ಆಗುತ್ತೆ ಹೇಳ್ರಿ, ಕೇಳಿಸ್ಕೊಳಪ್ಪ. ಹೇಳೋ ತನಕ ನೀವೇ ಹೇಳ್ತಾ ಇದ್ರೆ ಈಗ ತಲೆ ಮೇಲೆ ಬಿದ್ದರೆ ಇವತ್ತು ರಾತ್ರಿ ಏನ್ ಮಾಡ್ತೀಯ ಹೇಳಿ ಏನ್ ಮಾಡ್ತೀರಿ ಹೇಳಿ. ಮತ್ತೆ ಅದನ್ನೇ ಹೇಳ್ತಾರ ನಾನು. ಹಾಗಾಗಿ ಇಮಿಡಿಯೇಟ್ ಆಗಿ ಈ ನಿಮಿಷದಿಂದ ಹುಡುಕಕ್ಕೆ ಸ್ಟಾರ್ಟ್ ಮಾಡಿ, ಆಯ್ತಾ? ಪ್ರಯತ್ನ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ಒಂದು ಸಣ್ಣ ಪುಟ್ಟ 1-3 ದಿನ 1 ವಾರ ಸಮಯ ಕೊಡೋದು ಅವೆಲ್ಲ ಇರುತ್ತೆ. ನಾವೇನು ನಮ್ಮ ನಾಗರಿಕರಿಗಿಂತ ನಮ್ಗೆ ಯಾರು ದೊಡ್ಡದಲ್ಲ. ಅದಕ್ಕಾಗೇನೆ ಇಲ್ಲಿವರೆಗೂ ಈಗಲೂ ಮುಂದೆ ಮಾಡಬೇಕು ಅಂತಿರೋದು ನಿಮ್ಗಾಗೇನೆ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇಮಿಡಿಯೇಟ್ ಆಗಿ ನಿಮ್ಮ ನೈಜ ಪ್ರಯತ್ನ ಇದ್ರೆ ಎಲ್ಲ ಒಂದು ದಾರಿ ಸಿಗುತ್ತೆ, ಗೊತ್ತಾಯ್ತು? ಏನು ಇದೇನೆಲ್ಲ ನಾವು ಮಾಡೋದೇ ಕೆಲಸ, ಯಾರು 3ನೇರು ಬಂದು ಮಾಡೋದಲ್ಲ, ಗೊತ್ತಾಯ್ತಾ? ನಮ್ಮ ಭವಿಷ್ಯಕ್ಕೆ ನಾವು ಮಾಡ್ಕೋಬೇಕು. ಇಮಿಡಿಯೇಟ್ ಆಗಿ ಆ ವ್ಯವಸ್ಥೆ ಮಾಡಿದ್ರೆ ಊರು ದೊಡ್ಡದಿದೆ. ಇಡೀ ಜಿಲ್ಲೆನಲ್ಲಿ 1.5 ಲಕ್ಷ ಜನಸಂಖ್ಯೆ ಇರೋ ಅತಿ ದೊಡ್ಡ ನಗರ ಚಿಂತಾಮಣಿ, ಗೊತ್ತಾಯ್ತಾ? ಮೂಲೆ ಹುಡುಕಿದ್ರೆ ಏನ್ ಬೇಕೋ ನಿಮಗೆ ಸಿಗುತ್ತೆ, ಗೊತ್ತಾಯ್ತಾ? ಅದನ್ನ ಇಮಿಡಿಯೇಟ್ ಆಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. 200 ಜನಕ್ಕೆ ಸಿಗಲ್ವಾ ಈ ದೊಡ್ಡ ಊರಲ್ಲಿ? 1.5 ಲಕ್ಷ ಜನ ಕೇಳಪ್ಪ. ನೀನು ಇವತ್ತಿಂದ ಹೋಗಿ, ಈಗ ಬುಡಕ್ ಬೆಂಕಿ ಬಿದ್ದ ಮೇಲೆ ನೀರು ಓಡಾಗೋದಲ್ಲ ಇದು, ಗೊತ್ತಾಯ್ತಾ? ವ್ಯವಸ್ಥೆ ಆಯ್ತು. ಈಗ ಹೋಗಿ ಹುಡುಕಿ ಒಬ್ರು ಜೊತೆ ಆಗಿ ಇಲ್ಲ 1 ವರ್ಷ ಟೈಮ್ ಕೊಡ್ತೀವಿ.
ಬಿಲ್ಡಿಂಗ್ ಒಂದು ವರ್ಷ ಟೈಮ್ ಕೊಡ್ತೀವಿ ಸರ್. ಈಗ ಜಾಸ್ತಿ ಮಾತಾಡೋದು ಬೇಡ. ಈಗ ನೋಡಿ ಇಲ್ಲಿ ಇದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಫುಲ್ ಫೋರ್ಸ್ ಅಲ್ಲಿ ಮಾಡುವಂತ ಕೆಲಸ. ಯಾಕೆ ಅಂದ್ರೆ ಅಂತ ತುರ್ತಿದೆ, ಇದು ಫಿಟ್ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿವರೆಗೂ ತಾಳ್ಮೆಗೆ ಹೇಳಿದ್ದೀವಿ. ನೀವು ಪದೇ ಪದೇ ಅದೇ ಉತ್ತರ ಕೇಳ್ತಾ ಇದ್ರೆ ನಮ್ಮಿಂದ ಆ ಉತ್ತರ ಬರೋದಿಲ್ಲ. ಹೋಗಿ ನಾನು ಉತ್ತರ ಕೊಡ್ಬೇಕಾಗುತ್ತೆ. ನಾನು ಅಡ್ಮಿನಿಸ್ಟ್ರೇಟಿವ್ ಆಡಳಿತಾಧಿಕಾರಿಯಾಗಿ ನಾಳೆ ಒಂದೇ ಒಂದು ಹೆಚ್ಚು ಕಮ್ಮಿ ಯಾರನ್ನ ತಲೆ ಮೇಲೆ ಬಿದ್ದರೆ ನಾವು ಉತ್ತರ ಕೊಡ್ಬೇಕಾಗುತ್ತೆ. ಆ ಥರ ಅಷ್ಟು ಡ್ಯಾಮೇಜ್ ಆಗಿರುವಂತ, ಕ್ರಿಟಿಕಲಿ ಡೇಂಜರ್ ಆಗಿರುವಂತ ಬಿಲ್ಡಿಂಗ್ ಅನ್ನ ಬಿಡೋದಕ್ಕೆ ಪ್ರಶ್ನೆ ಇಲ್ಲ. ನಾವು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ತೆರವುಗೊಳಿಸ್ಕೊಳ್ಳಿ. ನೀವು ಸುಮ್ಮನೆ ಮಾತಾಡ್ತಾ ಇದ್ರೆ ಏನು ಬಾಂಧವ್ಯ ಇದೆ ಅದಕ್ಕೆ ಧಕ್ಕೆ ಬಂದು ಅಷ್ಟನ್ನು ನಾನು ಹೇಳ್ಬೋದು ಅಷ್ಟೇ. ನೀವು ಸುಮ್ಮನೆ ಇದನ್ನೇ ಮಾತಾಡಿದ್ರೆ ಈಗ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ? ಈಗಲೇ ಬಿಲ್ಡಿಂಗು ಎಲ್ಲ ಕಡೆ ಡ್ರಿಲ್ ಮಾಡಿ ಅದನ್ನೆಲ್ಲ ನೋಡಿ ಆಗಲೇ ಸಾಕಷ್ಟು ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ. ಇನ್ನೂ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿ ನಾನು ಹೇಳಿದ್ನಲ್ಲ, ಅವ್ರು ಸರಿಯಾಗಿ ಬುದ್ಧದೇ ಬಿದ್ದೋಗುತ್ತಿವಾಗ ಹಂಗಿದೆ ಬಿಲ್ಡಿಂಗ್. ಈಗ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸುಮ್ಮನೆ 6 ತಿಂಗಳು ಕೊಡಿ 8 ತಿಂಗಳು ಏನೋ ಮಾತಾಡ್ಬೇಕಂತ ಚಪ್ಪಲಿಗೆ ಮಾತಾಡ್ತೀರಾ ಹೇಳಿ. ಮತ್ತೆ ಹಂಗೆ ಮಾತಾಡ್ತಾ ಇದ್ದೀರಾ ನೀವು. ಈಗ ನಿಮ್ಮ ಮನೆ ಈಗ ಕೇಳ್ರಿ, ನಿಮ್ಮ ಮನೆ ನಿಮ್ಮ ತಲೆ ಮೇಲೆ ಬೀಳ್ತಾ ಇದೆ ಅಂದ್ರೆ ಇರ್ತೀರಾ ನೀವು? ಹೇಳಿ, ನಿಮ್ಮ ಮನೆ ಮೇಲೆ ಕುಸ್ತು ಬೀಳ್ತಾ ಇದೆ ಅಂದ್ರೆ ನೀವು ಇರ್ತೀರಾ ಒಳಗಡೆ? ಮತ್ತೆ ಏನ್ ಮಾತಾಡ್ತೀರಾ? ನೀವು ಅರ್ಥ ಮಾಡ್ಕೋಬೇಕು. ನಾನು ಬಹಳಷ್ಟು ಇಲ್ಲಿಂದ ಇವತ್ತು ಬೆಳಗ್ಗೆ 8:30 9 ಗಂಟೆಗೆ ಬಂದು ನಮಗೆಲ್ಲ ಸಮಾಧಾನವಾಗಿ ನಮಗೆಲ್ಲ ಏನು ವ್ಯವಸ್ಥೆ ಇದೆ ಹೇಳಿದ್ದೀನಿ. ತೆರವುಗೊಳಿಸಲು ಒತ್ತಾಯ ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ. ನಿಧಾನಕ್ಕೆ ಪ್ರಾರಂಭ ಮಾಡ್ತಾರೆ. ತಾವು ಸ್ಲೋಲಿ ತಾವು ಕೂಡ ಉಳ್ಕೊಳ್ಳಿ. ಇವತ್ತಿಂದಲೇ ತಾವು ಪ್ರಾರಂಭ ಮಾಡಿದ್ರೆ ಒಂದು 3 ದಿನ ಆಗುತ್ತೆ, 1 ವಾರ ಆಗುತ್ತೆ, ಇಲ್ಲ ಒಂದು ಕಡೆ ಸಿಗುತ್ತೆ. 1-2 ದಿನದಲ್ಲಿ ತಾವು ಶಿಫ್ಟ್ ಮಾಡಿಕೊಂಡು ಅಟ್ಲೀಸ್ಟ್ 1 ವಾರ 2 ವಾರದಲ್ಲಿ ಪ್ರೊಸೆಸ್ ಮುಗಿಸ್ಕೊಟ್ರೆ ನಾವು ಇಮಿಡಿಯೇಟ್ ಆಗಿ ತೆರವುಗೊಳಿಸಿ ಮಾಡೋ ಅಂಥದ್ದು ಸ್ಟಾರ್ಟ್ ಮಾಡ್ತೀವಿ. ತಾವೆಲ್ಲ ಸಹಕರಿಸ್ಬೇಕು. ನಾವು ಇಷ್ಟೆಲ್ಲ ಹಿಡಿದು ಬಂದು ನಿಮ್ಮಿಂದ ಕನ್ಸ್ಟ್ರಕ್ಷನ್ ₹1 ದುಡ್ಡು ಕೇಳ್ತಾ ಇಲ್ಲ. ನನ್ನ ಹತ್ರ ಲಿಸ್ಟ್ ಇದೆ, ಗೊತ್ತಾ? ಇವಾಗ ಹೇಳಿ, 100 ಜನ ₹1 ದುಡ್ಡು ಕಟ್ಟಿಲ್ಲ, ಗೊತ್ತಾ? ಕಟ್ಟಿರೋರು ಮಾತಾಡಬೇಡಿ, ಕಟ್ಟಿರೋರು ನಾನು ಹೇಳ್ತಾ ಇದ್ದೀನಿ. ಆದ್ರೆ ಅವರೆಲ್ಲರೂ ಈ ನಗರದ ಪಾಪ ಏನೋ ಕಷ್ಟ ಸುಖ ಈಗ ಹಿಂದಿರೋದೆಲ್ಲ ನಾವು ಮಾತಾಡ್ಕೊಂಡು ಹೋದ್ರೆ ಯಾರಿಗೂ ಪಾಪ ಶ್ರೇಯ ಆಗಲ್ಲ. ಅವ್ರಿಗೂ ಒಳ್ಳೇದಾಗ್ಲಿ. ಏನೋ ನೋವಿನಲ್ಲಿ ಅಥವಾ ಬಡತನದಲ್ಲಿ ಕಟ್ಟದಂಗೆ ಹೋಗಿರ್ಬೋದು. ಆದ್ರೆ ಅವ್ರನ್ನೆಲ್ಲ ಕನ್ಸಿಡರ್ ಮಾಡಿ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇದೆ. ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಹಾಗಾಗಿ ನಾವು ಆ ಭಾವನೆಗಳನ್ನ ಅರ್ಥ ಮಾಡ್ತೀವಿ. ಮಾಡಿದಂಗೆ ನನ್ಗೆ ಅಲ್ಲಿ ಸಿಗ್ಲಿಲ್ಲ ಇಲ್ಲಿ ಸಿಗ್ಲಿಲ್ಲ. ಈಗ ನನ್ನ ಬದುಕು ನಾನೇ ಕಟ್ಕೋಬೇಕು. ನಾನು ಬಂದು ಹಿಂದೆ ನಿಂತ್ಕೊಳಕ್ಕಾಗತ್ತ? ಇನ್ನೊಬ್ರು ಬಂದು ಹಿಂದೆ ನಿಂತ್ಕೊಳಕ್ಕಾಗಲ್ಲ? ಆಗಲ್ಲ. ನಾನು ನನ್ನ ಬದುಕು ಕಟ್ಕೋಬೇಕಂದ್ರೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡಬೇಕು. ಮಾಡಿದ್ರೆ ಎಲ್ಲರಿಗೂ ಸಿಗುತ್ತೆ. ಯಾಕೆ ಸಿಗಲ್ಲ? ಎಲ್ಲರಿಗೂ ಸಿಗುತ್ತೆ. ದಿನಕ್ಕೆ 15 ಜನ ಹೊರಗಡೆ ಊರಿಂದ ಬಂದು ಈ ಊರಲ್ಲಿ ಜೀವನ ಕಟ್ಕೊಂತ ಇದ್ದಾರೆ. ಒಂದ್ ದಿನಕ್ಕೆ 15 ಜನ 20 ಜನ ಕಟ್ಕೊಂತ ಇದ್ದಾರೆ. ಒಂದು ವರ್ಷಕ್ಕೆ 7,000 to 8,000 ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಚಿಂತಾಮಣಿ. ಖಾಲಿ ಕೈಯಲ್ಲಿ ಬಂದಾಗ ಬದುಕು ಕಟ್ಕೊಳ್ತಾ ಇಲ್ಲಪ್ಪ ಅವರು. ಮತ್ತೆ ನೀವು ಇಲ್ಲಿ ಇರೋರು, ನಿಮಗೆ ಎಲ್ಲ ಪರಿಚಯ ಇರ್ತಾರೆ, ಇನ್ನೊಂದು ಇರ್ತಾರೆ. ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಶೀಘ್ರವಾಗಿ. ನಾನು ಡೇಟ್ ಫಿಕ್ಸ್ ಮಾಡೋದಿಲ್ಲ, ಹಿಂಗೆ ಇವತ್ತೊಳಗೆ ಆಗ್ಬೇಕು, ನಾಳೆ ಒಳಗೆ ಆಗ್ಬೇಕು, ನಾಡಿದ್ದೊಳಗೆ ಆಗ್ಬೇಕು, ಖಂಡಿತ ಇಲ್ಲ. ನಾವು ನಮ್ಮ ಉದ್ದೇಶನ ಅರ್ಥ ಮಾಡ್ಕೊಳ್ಳಿ. ಅಂತ ಡೇಂಜರಸ್ ಸಿಚುವೇಶನ್ ಇರುವಂತ ಕ್ರಿಟಿಕಲ್ ಬಿಲ್ಡಿಂಗ್ ಇಟ್ಕೊಂಡು ಮುಂದುವರ್ಸಕ್ಕಾಗಲ್ಲ. ಆದಷ್ಟು ನಾವೆಲ್ಲ ಪ್ರಯತ್ನ ಮಾಡಿದ್ರೆ, ನೀವು ನಾವು ಕೈ ಜೋಡಿಸಿದ್ರೆ ಮಳೆಗಾಲದೊಳಗಡೆ ಅದನ್ನ ತೆರವುಗೊಳಿಸ್ಕೊಂಡು ಮುಂದಿನ 11 ತಿಂಗಳೊಳಗಡೆ ಇಡೀ ಜಿಲ್ಲೆನಲ್ಲಿ ಒಂದು ಇತಿಹಾಸ ಪೂರ್ವವಾದಂಥ ಒಂದು ಹೊಸ ಸುಸಜ್ಜಿತವಾದ ಒಂದು ಕಾಂಪ್ಲೆಕ್ಸ್, ಸಾರ್ವಜನಿಕ ಆಸ್ತಿ. ಪ್ರೈವೇಟ್ನವ್ರು ಯಾರು ಕಟ್ತಾರೋ ಬಿಡ್ತಾರೋ, ಸಾರ್ವಜನಿಕವಾಗಿ ಸರ್ಕಾರ ಕಟ್ಟುವಂಥದ್ದು ಬಹಳ ನಮ್ಗೆ ಹೆಮ್ಮೆ ವಿಚಾರ, ಗೊತ್ತಾಯ್ತು? ಅದು ಬಡವರಿಗಾಗಿ ಕಟ್ತಕ್ಕಂಥದ್ದು, ಬಡ ವ್ಯಾಪಾರಸ್ಥರಿಗಾಗಿ ಕಟ್ತಕ್ಕಂಥದ್ದು ಇನ್ನೂ ದೊಡ್ಡ ಹೆಮ್ಮೆ ವಿಚಾರ. ಹಾಗಾಗಿ ಅದಕ್ಕೆಲ್ಲ ನಾವು ಸಹಕರಿಸಬೇಕು ಅಂತ ಹೇಳ್ತಾ ಈ ಮೀಟಿಂಗ್ ಅನ್ನ ಇಲ್ಲಿ ಮುಕ್ತಾಯ ಮಾಡ್ತೀವಿ. ಸೊ ಆಯ್ತು. ಆದರೆ ಅವ್ರಿಗೆ ಬಿಟ್ಕೊಟ್ವಿ ಸರ್. ನಮಗೆ ಬಿಟ್ಕೊಡೋದಕ್ಕೆ ಅವ್ರು ಏನು ಮಾಡಿದ್ರು, ಒಂದು ಸ್ಥಳ ತೋರಿಸಿದ್ರು ಸರ್. ಇಷ್ಟಿಷ್ಟಲ್ಲಿ ಇದ್ರಮ್ಮ ಹಿಂಗೆ ಮಾಡ್ಕೊಳ್ಳಿ, ಮತ್ತೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಸ್ಕೊಳ್ಳಿ ಸರ್. ಅದು ನಮಗೋಸ್ಕರನೇ ನೀವು ಮಾಡ್ತಾ ಇದ್ದೀರಾ. ನಮಗೆಲ್ಲ ಒಂದು 10 ಅಡಿ ಜಾಗ ನೀವು ಮಾಡ್ಕೊಡೋರ್ಗೂ ಕೊಡ್ತಿದ್ರೆ, ಯಾಕಂದರೆ ತುಂಬ ಸಾಲಗಳವರಿದ್ದಾರೆ, ಮೆಡಿಸಿನ್ ತಗೊಳ್ಳೋರಿದ್ದಾರೆ, ಮಕ್ಕಳಿಗೆ ಮದುವೆ ಮಾಡೋರಿದ್ದಾರೆ, ಸ್ಕೂಲ್ಗಳು ಓದಿಸೋರಿದ್ದಾರೆ. ತುಂಬ ಅನಾನುಕೂಲ ಪರಿಸ್ಥಿತಿಯಲ್ಲೇ ಸರ್ ಅಲ್ಲಿ ಫುಟ್ಪಾತ್ಗಳಲ್ಲಿ ಆಗಲಿ ಅಂಗಡಿಗಳಲ್ಲಾಗಲಿ ಇರೋದು ಯಾರು ಶ್ರೀಮಂತರಿಲ್ಲ ಸರ್. ಮೊನ್ನೆ ಅಪ್ಡೇಟ್ ಮಾಡಬೇಕಂದ್ರೆ ಇಮಿಡಿಯೇಟ್ ಆಗಿ 3 ದಿನದಲ್ಲಿ 2 ಲಕ್ಷಗೆ ಎಲ್ಲೆಲ್ಲೋ ಕೈ ಇಟ್ಬಿಟ್ಟಿದ್ದೀವಿ ಸರ್. ಅದೆಲ್ಲ ಹೇಳಕ್ ಬರಲ್ಲ ಸರ್, ಅವರವರ ಸ್ವಂತ ಕಷ್ಟ. ಅದು ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಜಾಸ್ತಿ ಕೊಡಬೇಡಿ ಸರ್. ಹೂವು ಅಂಗಡಿಯವ್ರಿಗೆ, ತರಕಾರಿ ಅಂಗಡಿಯವ್ರಿಗೆ, ಬೆಳೆ ಅಂಗಡಿ ಒಂದೇ ನಮ್ಮ 10 ಅಡಿ ಜಾಗ ರೇಟ್ಗಳು ಹಾಕ್ಕೊಂಡು ಜೀವನ ಮಾಡ್ತೀವಿ ಸರ್. ಸೋದ್ರೂ ನಿಮ್ಗೆ ಕೇಳಲ್ಲ. ಅಷ್ಟು ಮಾತ್ರ ಅನುಕೂಲ ಆದ್ರೂ ಮಾಡ್ಬಿಟ್ಟಿ ಸರ್. ಇಲ್ಲಿದ್ರೆ ತುಂಬಾ ಕಷ್ಟಕ್ಕೆ ಸಿಗಾಕ್ಕೊಳ್ತೀವಿ ಸರ್ ನಾವು. ಕಾಂಗ್ರೆಸ್
ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ. ಬರುತ್ತೆ ನಮ್ಗೆ. ಆಯ್ತು. ದಯವಿಟ್ಟು ನೋಡ್ಕೊಂಡು ಅನ್ಯಾಯ ಅದನ್ನ ಮಾಡಬೇಡಿ ಮಾಡಿ. ಆಯ್ತು. ಸೊ ಇಷ್ಟೊಂದವರೆಗೂ ಬಂದು ನಿಮ್ಮ ಎಲ್ಲ ಒಳ್ಳೇದಾಗುತ್ತೆ. ನಗರಸಭೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ನಿಮ್ ಕಾಲ ಮುಗಿತೀವಿ, ನಮ್ಮನ್ನ ತೊಂದರೆಯಿಂದ ಆಚೆಗೆ ಹಾಕ್ಬೇಡಿ. ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಎಲ್ಲರೂ ಅಂತ ಕಷ್ಟ ಮತ್ತೊಮ್ಮೆ ನಾವು ಮಾಡಿ ಹೇಳ್ತಾ ಎಲ್ಲರೂ ಸಹಕರಿಸಿದ್ದಕ್ಕೆ ಮತ್ತು ನಿಮ್ಗೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಅವ್ರು ಇದ್ದೀನಿ. ಸ್ಟಾರ್ಟ್ ಮಾಡೋದಿದ್ರೆ ನಾವೆಲ್ಲ ಬಿಟ್ಕೊಡೋದು ರೆಡಿ ಇದೆ. ಅದಕ್ಕೇನಾದ್ರು ನಿಮ್ಮ ಜಾಗ ಎಲ್ಲೇನೇ ಇದ್ರೆ ನಮಗೆ ಒಂದು ಸ್ವಲ್ಪ ಅವಕಾಶ ಸಾಹಿತ್ಯ ಹೇಳಿದ್ರೆ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಖಂಡಿತ ಪಾಸಿಟಿವ್ ಆಗಿ ಅವ್ರ ಆದೇಶ ತಗೊಂಡು ಮಾಡಿ. ಈಗ ಪಾಪ ರಾಜಣ್ಣ ಅವರು ಹೇಳಿದ್ದಾರೆ, ಬಿಟ್ಟು ಯಾವುದೇ ಹೇಳಿಕೆ ಮಾತುಗಳಿಗೆ ಇನ್ನೊಂದು ಮತ್ತೊಂದಕ್ಕೆ ಆತಂಕಕ್ಕೆ ಒಳಗಾಗಬೇಕು. ನಾವು ಏನೇ ಮಾಡಿದ್ರು ಈ ನೆಲದ ಮಣ್ಣಿನ ಮಕ್ಕಳಿಗೆ ಇಲ್ಲಿ ಯಾರು ಪಾಪ ಬದುಕ್ತಾ ಇದ್ದಾರೆ, ಜೀವನ ಕಟ್ಕೊಂತ ಇದ್ದಾರೆ, ಅವರ ಒಳ್ಳೇದಕ್ಕಾಗಿ ಮಾಡ್ತಾರೆ. ನಾವು ಅಂಗಡಿಗಳ ಸಂಖ್ಯೆನೂ ಜಾಸ್ತಿ ಮಾಡ್ತೀವಿ. ಒಂದೇ ₹1 ಹಿಂದೆಲ್ಲ ನಿಮ್ಮಿಂದ ಹೇಳಿದ್ರಿ, ನೀವು ನಮ್ಮಿಂದ ವಸೂಲಿ ಮಾಡಿ ಕಾಂಟ್ರಾಕ್ಟರ್ಗೆ ಕೊಟ್ಟಂಥದ್ದು ಅಂತೇಳಿ ಕತೆ ಹೇಳಿ. ಈಗ ಆ ಥರದ್ದು ಯಾವ ಸನ್ನಿವೇಶನೂ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನ ಸರ್ಕಾರದಿಂದ, ಘನ ಸರ್ಕಾರದಿಂದ ಮಾನ್ಯ ಸಚಿವರು ತರಿಸಿ ಅದನ್ನು ಮಾಡುವಂಥ ವ್ಯವಸ್ಥೆ ಇದೆ. ಪ್ಲಾನ್ ಅಪ್ರೂವಲ್ ಆಗಿದೆ, ಡಿಸೈನ್ಸ್ ಆಗಿದೆ, ಇನ್ನೂ ಬಹಳ ಚೆನ್ನಾಗಿ ಎಲ್ಲರಿಗೂ ಸಮಾನ ಅವಕಾಶ ಬರುವಂಥ ಡಿಸೈನ್ಗಳಾಗಿದ್ದಾವೆ. ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಬಹಳ ಸುಸಜ್ಜಿತವಾದ, ನೀವು ಒಂದು ನಿರ್ಣಯ ಇವತ್ತೇನು ತಗೊಳ್ತೀರಾ, ಇನ್ನು 25 ವರ್ಷ ಅದನ್ನ ನೆನೆಸ್ಕೊಳ್ತೀರಾ. ಇಲ್ಲಪ್ಪ ಅವತ್ತು ಒಳ್ಳೆ ಡಿಸಿಷನ್ ತಗೊಂಡು ಒಂದು 6 ತಿಂಗಳು, 8 ತಿಂಗಳು, 10 ತಿಂಗಳು ನಮ್ಗೊಂದು ಸ್ವಲ್ಪ ಸಣ್ಣ ಸಮಸ್ಯೆ ಆಯಿತು, ಆದರೆ ನೆಮ್ಮದಿಯ ಜೀವನ ಇವತ್ತು ನಡೆಸ್ತಾ ಇದ್ದೀವಿ ಅನ್ನೋ ಭಾವನೆ ನಿಮಗೆ ಬರೋ ರೀತಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಅದರಿಂದ ನಾವು ಹೋಗುವಂಥದ್ದು ವಿಮುಖ ಆಗುವಂಥದ್ದು ಏನೂ ಇಲ್ಲ. ಯಾರ್ಯಾರಿದ್ದೀರಾ ಲಿಖಿತವಾಗಿ ಏನು ಕೇಳಿದ್ದೀರಾ ಲಿಖಿತವಾಗಿ ಕೊಡುವಂಥ ಕೆಲಸನೂ ಕೂಡ ಮಾಡ್ತೀವಿ. ಡಿಸ್ಟ್ರಿಕ್ಟಿಂದಲೂ ಕೂಡ ಒಂದು ಯೂನಿಟ್ ಹಾಕಿ ಎಲ್ಲರಿಗೂ ದಾಖಲೀಕರಣ ಮಾಡಿ ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ಅಂತಿಮ ನಾಳೆ ಮಾಡಿದ್ದಾರೆ. ಇನ್ನೊಂದು ಅಲಂಕೃತ ಫೋಟೋಗ್ರಾಫ್ ದಾಖಲೀಕರಣ ಮಾಡಿ ಒಂದು ಲೆಡ್ಜರು ರಿಜಿಸ್ಟ್ರು ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡಿ ಮಾಡುವಂಥ ಕೆಲಸ ಮಾಡ್ತೀವಿ. ಆದಷ್ಟು ತಾವೆಲ್ಲ ಸಹಕರಿಸಬೇಕು ಅಂತ ಕೋರ್ತಾ ಈ ಒಂದು ಮೀಟಿಂಗ್ ಅನ್ನ ಇಲ್ಲಿ ಕನ್ಕ್ಲೂಡ್ ಮಾಡ್ತೀವಿ.